ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಈ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಈಗ ಟಾಪ್ ಒಂದು ಒಳ್ಳೆ ಪ್ರಚಲಿತ ಘಟನೆಗಳಿದೆ. ಒಂದನೇ ಪ್ರಶ್ನೆ, ಯಾವ ಸಂಸ್ಥೆಯು ತನ್ನ 174ನೇ ಸಂಸ್ಥಾಪನಾ ದಿನವನ್ನು ಮಾರ್ಚ್ 4, 2024 ಆಚರಿಸಿಕೊಂಡಿತು? ನೋಡಿ, ಸರಿಯಾದ ಉತ್ತರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ನೋಡಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಎಷ್ಟು ವರ್ಷ ಆಯ್ತು? 174 ವರ್ಷ ತುಂಬತೈತೆ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ, ಯಾವ ನಗರದ ಸಿಲ್ವರ್ ಫಿಲಿಗ್ರಿಗೆ ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗ್ ನೀಡಲಾಗಿದೆ? ಸರಿಯಾದ ಉತ್ತರ ಕಟಕ್ ನಗರಕ್ಕೆ. ನೋಡಿ, ಒರಿಸ್ಸಾದ ಕಟಕ್ ನಗರಕ್ಕೆ. ಮೂರನೇ ಪ್ರಶ್ನೆ, ಸ್ಟೇನ್ಲೆಸ್ ಸ್ಟೀಲ್ ವಲಯದಲ್ಲಿ, ನೋಡಿ ಸ್ಟೇನ್ಲೆಸ್ ಸ್ಟೀಲ್ ವಲಯದಲ್ಲಿ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಇಸ್ಸಾರ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ನೋಡಿ ವಿದ್ಯಾರ್ಥಿಗಳೇ, ನಂತರ ಈ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ, ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪ್ರಮುಖ ಮಳಿಗೆಗಳಲ್ಲಿ, ಎಲ್ಲ ಆನ್ಲೈನ್ಗಳಲ್ಲಿ ಸಪ್ನ ಬುಕ್ ಹೌಸ್, ನವ ಕರ್ನಾಟಕ ಆಗಿರ್ಬೋದು, ಉಜ್ವಲ ಅಕಾಡೆಮಿ ಆಗಿರ್ಬೋದು, ಧಾರವಾಡ ವಿರಾಜ್, ರವಿ ಪ್ರವೀಣ್ ಮತ್ತೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಮುಖ ಪುಸ್ತಕ ಮಳಿಗೆಗಳು ದೊರೆಯುತ್ತೆ ವಿದ್ಯಾರ್ಥಿಗಳೇ. ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ 4 ಭಾಗಗಳನ್ನು ವಿವರಣಾತ್ಮಕವಾಗಿ PS ಇಂದ KS ವರೆಗೂ ಅನುಕೂಲ ಆಗುವಂತ ಒಂದು ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ. ಕೊಂಡು ಅಧ್ಯಯನ ಮಾಡಿ. ನೀವು ಕೊಳ್ಳುವುದಕ್ಕಿಂತ ಮುಂಚೆ ಅದರೊಳಗೆ ಒಳ್ಳೆ ವಿಚಾರವನ್ನ ನೋಡಿ ನಂತರ ಕೊಳ್ಳಿ ವಿದ್ಯಾರ್ಥಿಗಳೇ. ನಂತರ 4ನೇ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಬಿಹಾರದ ಪಾಟ್ನಾ. ನಂತರ 5ನೇ ಪ್ರಶ್ನೆ, ಭಾರತದ ಮೊದಲ ಸ್ವದೇಶಿ ಮಾದರಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಎಲ್ಲಿದೆ? ಸರಿಯಾದ ಉತ್ತರ ಕಲ್ಪಾಕಂನಲ್ಲಿದೆ. 6ನೇ ಪ್ರಶ್ನೆ, ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸೇವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಕೋಲ್ಕತ್ತಾ. ನೋಡಿ, ಕೋಲ್ಕತ್ತಾದಲ್ಲಿ ನೀರೊಳಗಿನ ಮೆಟ್ರೋ ಸೇವೆಯನ್ನು ಉದ್ಘಾಟನೆ ಮಾಡಿದವರು ವಿದ್ಯಾರ್ಥಿಗಳೇ. ಇನ್ನ ಏನೇನು ಮಾಡ್ತಾರೋ ವಿದ್ಯಾರ್ಥಿಗಳು ಇವರೆಲ್ಲ. 7ನೇ ಪ್ರಶ್ನೆ, ಪುರಾತನ ಭಾರತೀಯ ಪೌರಾಣಿಕ ಮೂಲಗಳ ಪ್ರಕಾರ ಸುರಭಿ ಒಂದು ಡ್ಯಾಶ್. ಸರಿಯಾದ ಉತ್ತರ ಕಾಸ್ಮಿಕ್ ಸಾಗರದಿಂದ ಹೊರತೆಗೆಯಲಾದ ಹಸುವಿನ ರೂಪದಲ್ಲಿ ನಿಧಿ ವಿದ್ಯಾರ್ಥಿಗಳೇ. ನೋಡಿ, ಕಾಸ್ಮಿಕ್ ಸಾಗರದಿಂದ ಹೊರತೆಗೆಯಲಾದ ಹಸುವಿನ ರೂಪದಲ್ಲಿ ನಿಧಿಯಾಗಿರುವಂತದ್ದು. 8ನೇ ಪ್ರಶ್ನೆ, 2024ರ ಗಣರಾಜ್ಯೋತ್ಸವದಂದು ಯಾವ ರಾಜ್ಯವು ಅತ್ಯುತ್ತಮ ಟ್ಯಾಬ್ಲೋಗಾಗಿ ಮೊದಲ ಬಹುಮಾನವನ್ನ ಗೆದ್ದಿದೆ? ಸರಿಯಾದ ಉತ್ತರ ಒಡಿಶಾ ಗೆದ್ದಿದೆ ವಿದ್ಯಾರ್ಥಿಗಳೇ. 9ನೇ ಪ್ರಶ್ನೆ, 2024ರ ಮಧ್ಯಂತರ ಬಜೆಟ್ ನಲ್ಲಿ ಯಾವ ಸಚಿವಾಲಯಕ್ಕೆ ಅತಿ ಹೆಚ್ಚು ಬಜೆಟ್ ಹಂಚಿಕೆ ಮಾಡಲಾಗಿದೆ? ಸರಿಯಾದ ಉತ್ತರ ರಕ್ಷಣಾ ಸಚಿವಾಲಯಕ್ಕೆ ಅತಿ ಹೆಚ್ಚು ಬಜೆಟ್ ಅನ್ನ ನಾವು ಹಂಚಿಕೆ ಮಾಡಿರೋದನ್ನ ಇಲ್ಲಿವರೆಗೂ ಅಧ್ಯಯನ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ನಂತರ 10ನೇ ಪ್ರಶ್ನೆ, ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ ಗರಿಷ್ಠ ಸಮಯವನ್ನು ಕಳೆದ ದಾಖಲೆಯನ್ನು ಯಾರು ಮಾಡಿದ್ದಾರೆ? ಸರಿಯಾದ ಉತ್ತರ ಓಲೆಗ್ ಕೊನೆನೆಂಕೋ. 11ನೇ ಪ್ರಶ್ನೆ, ದೇಶದ ಮೊದಲ ಡಿಜಿಟಲ್ ನ್ಯಾಷನಲ್ ಆರ್ಕೈವ್ಸ್ ಮ್ಯೂಸಿಯಂನ ಅಡಿಪಾಯವನ್ನು ಎಲ್ಲಿ ಹಾಕಲಾಯಿತು? ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ ಹಾಕಲಾಯಿತು. 12ನೇ ಪ್ರಶ್ನೆ, ಟಾಟಾ ಟ್ರಸ್ಟ್ ಭಾರತದ ಮೊದಲ ಸಣ್ಣ ಪ್ರಾಣಿ ಆಸ್ಪತ್ರೆಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಿದೆ? ಮುಂಬೈ. ಇನ್ನ ಉದ್ಘಾಟನೆ ಆಗಿಲ್ಲ ವಿದ್ಯಾರ್ಥಿಗಳೇ, ಹೀಗಾಗಿ ಉದ್ಘಾಟನೆ ಆಗಬೇಕಿದು. ಸಣ್ಣ ಪ್ರಾಣಿ ಆಸ್ಪತ್ರೆಯನ್ನು ಟಾಟಾ ಕಂಪನಿಯವರು ಮಾಡಿದರೆ ಒಳ್ಳೆ ಕೆಲಸ ಮಾಡಿದರು ವಿದ್ಯಾರ್ಥಿಗಳೇ. ನಂತರ ಭಾರತದ ಮೊದಲ ಹೆಲಿಕಾಪ್ಟರ್ ತುರ್ತು ವೈದ್ಯಕೀಯ ಸೇವೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಉತ್ತರಾಖಂಡ ರಾಜ್ಯದಲ್ಲಿ. 14ನೇ ಪ್ರಶ್ನೆ, ಬಾಲಿ ಆಕ್ಷನ್ ಪ್ಲಾನ್ ಎಂಬ ಪದವು ಕೆಲವೊಮ್ಮೆ ಡ್ಯಾಶ್ ಸಂದರ್ಭದಲ್ಲಿ ಸುದ್ದಿಯಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಜಾಗತಿಕ ಹವಾಮಾನ ಬದಲಾವಣೆ. 15ನೇ ಪ್ರಶ್ನೆ, ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ನ ಪ್ರಧಾನ ಕಚೇರಿಯಲ್ಲಿದೆ? ಸರಿಯಾದ ಉತ್ತರ ಗುರುಗ್ರಾಮ. ಇದು ಭಾರತ ದೇಶದಲ್ಲಿ ಇರುವಂತದ್ದು ವಿದ್ಯಾರ್ಥಿಗಳು ಹೀಗೆ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.